ಹಾಯ್ ಹಲೋ ವೀಕ್ಷಕರೇ, ನಮಸ್ತೆ. ಈಗ ನಾವು ಗೋಂಗೂರ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ. ಸ್ವಲ್ಪ ದಿವಸ ಇಟ್ಕೊಳ್ಬೋದು ನಾವು ಇದನ್ನ ಮಾಡಿಕೊಂಡು ಮನೆಯಲ್ಲೇ. ಫ್ರಿಜ್ ಇದ್ರೆ ಫ್ರಿಜ್ಜಲ್ಲೂ ಇಟ್ಕೊಬೋದು, ಇಲ್ಲ ಹೊರಗಡೆನೂ ಇಟ್ಕೊಬೋದು ನಾವು ಇದನ್ನು ಆರಾಮಾಗಿ. ಅದನ್ನು ಮಾಡೋ ವಿಧಾನನ ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ನೋಡಿ ಲಾಸ್ಟ್ವರೆಗೂ ನೋಡಿ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ತಪ್ಪದೆ ಮಾಡ್ಕೊಳ್ಳಿ. ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು. ಈಗ ಇದನ್ನು ಹೇಗೆ ಮಾಡೋದಂತ ಒಂದೊಂದೇ ನಾನು ಹೇಳ್ತೀನಿ. ಇಂಗ್ರೀಡಿಯೆಂಟ್ಸು: ಸ್ವಲ್ಪ ಕಡಲೆಬೇಳೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು, ಮತ್ತು ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು, 2 ಟೊಮೆಟೊನನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಉಪ್ಪು ನಮ್ಗೆ ರುಚಿಗೆ ತಕ್ಕಷ್ಟು, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ 4 ಇಷ್ಟು, ಮತ್ತು ಸೊಪ್ಪು ನಾನು ಕ್ಲೀನಾಗಿ ಬಿಡಿಸಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದು ನೀರು ಇರಬಾರ್ದು, ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಈ ಥರ ಇದರಲ್ಲಿ ಹಾಕಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದೊಂದಾಗಿ ನಾವು ಯಾವ ರೀತಿ ಮಾಡ್ಕೊಳ್ಳೋದಂತ ನಾನು ತೋರಿಸ್ಕೊಡ್ತೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಟವ್ ಹತ್ತಿಸಿ ಕಡಾಯಿ ಇಟ್ಕೊಂಡು ಅದರಲ್ಲೇ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಟ್ಟಿಗೆ ಸೇರಿಸಿ ಅದನ್ನು ಕೆಂಪು ಕಲರ್ಗೆ ಹುರ್ಕೊಬೇಕು. ಕಡಲೆಬೇಳೆ ಉದ್ದಿನಬೇಳೆ ಸೇರಿಸಿ ಎರಡೂ ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಬೇಕು. ಇದನ್ನು ನೋಡಿ ಈ ಥರ ಕೆಂಪಗಾಗಿದೆ. ಈಗ ತಗೊಂಡ್ಬಿಡೋಣ ನಾವು. ತುಂಬ ಹುರಿದ್ರೆ ಅದು ಸೀದೋಗಿರೋ ವಾಸನೆ ಬರುತ್ತೆ, ಅಷ್ಟು ಸೀಸೋದು ಬೇಡ ನಾವು. ಥರ ಕಂದು ಬಣ್ಣ ಬಂದರೆ ಸಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾವು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಈ ಥರ ಸ್ವಲ್ಪ ಫ್ರೈ ಆಗಿದೆ, ಚೆನ್ನಾಗಿ ಅದರಲ್ಲಿ ನೀರೆಲ್ಲ ಇಂಕೊಂಡಿದೆ. ಅದ್ರ ಜೊತೆಗೆ ಈಗ ನಾವು ಗೋಂಗೂರ ಸೊಪ್ಪನ್ನು ಸೇರಿಸೋಣ. ಈ ಗೋಂಗೂರ ಸೊಪ್ಪು ಬಂದು ತುಂಬ
ಹೆಣ್ಮಕ್ಳಿಗೆ ಬೆನ್ನು ನೋವು, ಸೊಂಟ ನೋವು ಅಂತ ಇರ್ತಾರಲ್ಲ, ಅಂಥವರೆಲ್ಲ ತಿಂದರೆ ಇದು ತುಂಬ ಒಳ್ಳೇದಿದು. ಎಲ್ರಿಗೂ ಒಳ್ಳೇದು. ಇದರಲ್ಲಿ ವಿಟಮಿನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಇದು ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ಖಾರ ಇಟ್ಕೊಬೇಕು ನಾವು. ಇನ್ನೂ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಜಾಸ್ತಿ ನೀರು ಇರಬಾರ್ದು ಇದರಲ್ಲಿ. ನೀರೆಲ್ಲ ಚೆನ್ನಾಗಿ ಇದಾಗ್ಬಿಡ್ಬೇಕು. ತೊಳೆದು ಒಂದು ಅರ್ಧ ಗಂಟೆ ನೋಡಿ ಬಿಟ್ಟು ಚೆನ್ನಾಗಿ ನೀರೆಲ್ಲ ಹೊರಟೋಗುತ್ತೆ. ಆಮೇಲೆ ಇದನ್ನು ನಾವು ಉಪ್ಪಿನಕಾಯಿ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಒಂದು 2 ತಿಂಗಳಾದರೂ ಆರಾಮಾಗಿ ತಿನ್ಕೊಬೋದು ನಾವು. ನೀರಿದ್ರೆ ಬೇಗ ಕೆಟ್ಟೋಗುತ್ತೆ, ಅದಕ್ಕೋಸ್ಕರ ನೀರು ಬೇಡ ಅಂತ ಹೇಳೋದು. ಸೇರಿಸ್ಕೊಂಡಿದ್ದಕ್ಕೆ ತಿರುಗಿಸ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಂಡ್ರೆ ಕ್ಲೀನಾಗಿ ಅದು ಫ್ರೈ ಆಗುತ್ತದೆ. ಎಣ್ಣೆಯಲ್ಲೇ ಕ್ಲೀನಾಗಿ ಹುರ್ಕೊಬೇಕು. ಇದನ್ನು ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿ ಅದರಲ್ಲೇ ಹುರ್ಕೊಂಡು ಕ್ಲೀನಾಗಿ ಬೆಂದೋಗುತ್ತೆ. ಹಾಗೇನೆ ಇದು ಜಾಸ್ತಿ ಏನು ಇದು ಮಾಡೋಷ್ಟಿರಲ್ಲ. ನಾವು ಮುಚ್ಚಳ ಎಲ್ಲ ಇಡೋದು ಬೇಕಾಗಿಲ್ಲ ಇದಕ್ಕೆ. ಕ್ಲೀನಾಗಿ ಈ ಥರ ತಿರುಗಿಸ್ಕೊಂಡು ಈ ಥರ ಬೆಂದ್ಕೊಳ್ಳುತ್ತೆ ಆರಾಮಾಗಿದ್ದು. ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇವನು ನಮ್ಮ ಮೊಮ್ಮಗ, ಇವನಿಗೆ ತುಂಬ ಕ್ಯೂರಿಯಾಸಿಟಿ. ನಾನು ಏನು ಅಡುಗೆ ಮಾಡ್ತೀನಿ ಅಂತ ನೋಡೋಕೆ ಬರ್ತಾನೆ. ಅವ್ನು ಎತ್ಕೊಂಡು ಎಲ್ಲ ತೋರಿಸ್ಬೇಕಾಗುತ್ತೆ. ಓಡೋಡಿ ಬರ್ತಾ ಇರ್ತಾನೆ. ಇವನ ಹೆಸರು ಪಿಯೂಷ್ ಪಟೇಲ್ ಅಂತ. ತುಂಬ ಮುದ್ದಾದ ಹುಡುಗ ಅವನು. ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳ್ತಾನೆ. ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಡ್ಬೇಕು ನಾವು. ಕ್ಲೀನಾಗಿ ಅದು ಬೇಯಿಸಿದಾಗೆ ಇದರಲ್ಲಿ ಚಟ್ನಿನೂ ಮಾಡ್ಕೊಬೋದು. ನಾವು ತಕ್ಷಣಕ್ಕೆ ತಿನ್ನೋಗಿದ್ರೆ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೀಗ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ನಿಮಗೆ. ಉಪ್ಪಿನಕಾಯಿ ಮಾಡಿ ಇಟ್ಕೊಳ್ಳೋದನ್ನ ಕ್ಲೀನಾಗಿ ಇದು ಮಾಡಿಕೊಂಡ್ರೆ ಒಳಗಡೆ ಎಲೆ ಇದಾಗಿದ್ರೆ ಕೂಡ ಎಲ್ಲ ಬೆಂದ್ಕೊಳ್ಳುತ್ತೆ. ಈಗ ನಾವು ಇದು ಗೋಂಗೂರ ಬೇಯಿಸ್ಕೊಂಡಿರೋದು ಚೆನ್ನಾಗಿ ತಣ್ಣಗಾಗಿದೆ.
ಮೊದಲೇ ನಾವು ಹುರಿದಿಟ್ಕೊಂಡಿರೋಂಥ ಈ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ. ಇದನ್ನು ಫಸ್ಟು ರುಬ್ಕೊಂಡ್ಬಿಡೋಣ. ನುಣ್ಣಗೆ ರುಬ್ಕೊಂಡು ಇದನ್ನು ಮತ್ತೆ ನಾವು ಗೋಂಗೂರ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಬೇಕು. ಫಸ್ಟು ನಾವು ಇದನ್ನು ರುಬ್ಕೊಂಡಾದ್ಮೇಲೆ ಅದಕ್ಕೆ ನಾವು ಗೋಂಗೂರನ ಸೇರಿಸ್ಕೊಳ್ಳೋಣ. ಗೋಂಗೂರ ಸೇರಿಸ್ಕೊಂಡು ಮತ್ತೆ ರುಬ್ಕೊಳ್ಳೋಣ ಅದನ್ನು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಈ ಥರ ನುಣ್ಣಗೆ ರುಬ್ಕೊಬೇಕು ನಾವು. ಮತ್ತು ಒಂದು ಚಿಕ್ಕ ಕಡಾಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಚಿಕ್ಕ ಕಡಾಯಿ ಇಟ್ಕೊಂಡು ಒಂದೆರಡು ಚಮಚ ಅಷ್ಟು, 2-3 ಚಮಚ ಹಾಕ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತೆ ಅದನ್ನು ಸಾಸಿವೆ, ಉದ್ದಿನ ಬೇಳೆ ಸ್ವಲ್ಪ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಒಂದು 2 ಮುರಿದು ಹಾಕ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕಂದು ಬಣ್ಣ ಬರಬೇಕು. ಸ್ವಲ್ಪ ಹಿಂಗು ಕೂಡ ಹಾಕ್ಕೊಬೋದು ನಾವು. ಈಗ ನೋಡಿ, ಈ ಥರ ಚೆನ್ನಾಗಿ ಇದಾಗಿದೆ, ಕಂದು ಬಣ್ಣಕ್ಕೆ ಬಂದಿದೆ. ಸ್ಟವ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದಕ್ಕೆ ಇದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಈ ಥರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ಥರ ತಿರುಗಿಸ್ಕೊಡಿ ಎಣ್ಣೆಯಲ್ಲಿ ಕ್ಲೀನಾಗಿ. ಈ ಥರ ಕ್ಲೀನಾಗಿ ಎಲ್ಲ ತಿರುಗಿಸ್ಕೊಟ್ರೆ ಕ್ಲೀನಾಗಿ ಅದ್ರ ಕಲರ್ ಚೇಂಜ್ ಆಗುತ್ತೆ. ಹಸಿ ಇದೆಲ್ಲ ಹೋದರೆ ಸ್ವಲ್ಪ ದಿವಸ ಇಟ್ಕೊಳ್ಳೋಕ್ಕೆ ಒಂದು ವಾರ 15 ದಿವಸ ಈ ಥರ ಇಟ್ಕೊಂಡು ನಾವು ತಿನ್ಬೋದು. ಬಿಸಿ ಅನ್ನಕ್ಕೆ, ನಮಗೆ ಚಟ್ನಿ, ದೋಸೆ, ಇಡ್ಲಿಗೆಲ್ಲ ಹಾಕ್ಕೊಂಡು ಆ ಥರ ತಿನ್ಬೋದು. ಇದನ್ನು ಕ್ಲೀನಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ರೆಡಿಯಾಗಿದೆ. ಅದ ಗೋಂಗೂರ್ ಉಪ್ಪಿನಕಾಯಿ ರೆಡಿಯಾಗಿದೆ. ವೀಕ್ಷಕರೇ, ಒಂದ್ಸಾರಿ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ನೀವು. ಟೇಸ್ಟ್ ಮಾಡಿ, ಒಂದ್ಸಾರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಈ ಚಾನಲ್ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಒಂದ್ಸಾರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ವಿಡಿಯೋನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. Wagon.